ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಫಿಶ್ ಕಬಾಬ್. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಗೊತ್ತಿಲ್ಲ. ವೆಜ್ ಇರೋರು ಸ್ಕಿಪ್ ಮಾಡಿ, ಇಲ್ಲಾಂದರೆ ನೋಡಿ ಅಷ್ಟೇ. 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಮೈದಾ ಮತ್ತು 1 ಸ್ಪೂನ್ ಆ್ಯಡ್ ಮಾಡ್ಬೋದು ಕಡಲೆ ಹಿಟ್ಟಿರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಬಜ್ಜಿ ಮಾಡ್ತಾರಲ್ಲ ಆ ಕಡಲೆ ಹಿಟ್ಟು. 1 ಸ್ಪೂನ್ ಟರ್ಮರಿಕ್ ಪೌಡರ್, ಒಂದು ಸ್ಪೂನ್ ಉಪ್ಪು, ಪುಡಿ ಉಪ್ಪು, 2 ಸ್ಪೂನ್ ಅಚ್ಚ ಖಾರದ ಪುಡಿ, ನೆಕ್ಸ್ಟು ಕಬಾಬ್ ಪೌಡರು, ಯಾವುದಾದ್ರೂ ಬ್ರ್ಯಾಂಡ್ ಓಕೆ. ಅದನ್ನು ನೀರು ಹಾಕ್ತಲೇ 1-2 ಸಲ ಗ್ರೈಂಡ್ ಮಾಡಿ ಹಾಕಿ ಆ ಪೌಡ್ರನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಕಿ ಅದಕ್ಕೆ ಮತ್ತೆ ಆ್ಯಡ್ ಮಾಡಬೇಕು ಗಾರ್ಲಿಕ್ ಜಿಂಜರ್ ಪೇಸ್ಟ್, ನೆಕ್ಸ್ಟು ನಿಂಬೆಹಣ್ಣಿನ ರಸ, ಒಂದು ಎಗ್ಗನ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಎಗ್ಗಿಲ್ಲ ಅಂದರೂ ನೀರಾಗಿ ಮಿಕ್ಸ್ ಮಾಡ್ಬೋದು. ಎಗ್ಗೆ ಬೇಕು ಅಂತೇನಿಲ್ಲ, ಎಗ್ಗಿತ್ತಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನೆಕ್ಸ್ಟ್ ನಾನು ಅದನ್ನು ಒಂದು 10 ನಿಮಿಷ ಉಪ್ಪು ಹುಳಿ ಖಾರ ಹಾಕಿ ಒಂದು ಅರ್ಧ ಗಂಟೆ ಅದನ್ನು ನೆನೆಸಿಟ್ಟಿದ್ದೆ, ನೆನೆಯಕ್ಕೆ ಬಿಟ್ಟಿದ್ದೆ ಅದನ್ನು ಆ್ಯಕ್ಚುಲಿ. ನೆಕ್ಸ್ಟ್ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 2 ಅವರ್ಸ್ ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ. ಫ್ರೀಝರಿಗೆ ಬೇಡ, ನಾರ್ಮಲ್ ಟೆಂಪ್ರೇಚರ್ ಇರುತ್ತಲ್ಲ ಅಲ್ಲಿಟ್ಟಿದ್ದೆ. ಅದಾಗಿ ಮತ್ತೆ ಒಂದು 1/2 ಅವರ್ ಔಟ್ಸೈಡ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈ ಕಬಾಬ್ನ ಮೀಡಿಯಮ್ ಅಂದರೆ ಉರಿ ಹೈ ಇರಬಾರ್ದು, ಸ್ವಲ್ಪ ಕಡಿಮೆ ಇರಲಿ, ಇಲ್ಲಾಂದರೆ ಒಳಗಡೆ ಬೇಯಲ್ಲ, ಔಟ್ಸೈಡ್ ಅದು ಕಪ್ಪು ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಆ ಹಿಟ್ಟಿರುತ್ತಲ್ಲ ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಒಂದೊಂದು ಸಲ ಅದು ಮಿಕ್ಸ್ ಆಗಿಬಿಡುತ್ತೆ ಎಣ್ಣೆಗೆ. ಬಟ್ ಈ ರೀತಿ ಮಾಡೋದ್ರಿಂದ ಅದು ಆ ರೀತಿ ಆಗೋಲ್ಲ, ಕರೆಕ್ಟಾಗಿ ಒಂದು ಸ್ವಲ್ಪನೂ ಎಣ್ಣೆಗೆ ಮಿಕ್ಸ್ ಆಗೋಲ್ಲ. ನೋಡಿ, 2 ಸೈಡು ಬೇಯಿಸಿ ಒಂದು 5 ನಿಮಿಷ ಸಾಕು, ಅದು ಬೇಗ ಆಗುತ್ತೆ, ಫಿಶ್ ಬೇಗ ಫ್ರೈ ಆಗುತ್ತೆ. ನಿಧಾನಕ್ಕೆ ಒಂದೊಂದೇ ಅದನ್ನು ತೆಗೆದು ಸಿಮ್ ಮಾಡ್ತಾಗಿರಿ, ಇಲ್ಲಾಂದರೆ ಅದರೊಳಗಡೆ ಇರೋದು ಸ್ವಲ್ಪ ಬೇಗ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ಇದು ನಿಂಬೆಹಣ್ಣಿನ ರಸದ ಜೊತೆ ಮತ್ತು ಪುದೀನ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.